ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಇದೀವಿ ಮಂಗಳೂರು ಹತ್ರ ಭಟ್ಕಲ್ ಅಂತ ಇದೆ. ಸೊ ಅಲ್ಲಿದ್ದೀವಿ. ಅಲ್ಲಿ ನಮ್ಮ ಲೋಕ್ಯಾಣ ಅಲ್ವಾ, ಅವರ ಫ್ರೆಂಡ್ ಮನೇಲಿ ಇದ್ದೀವಿ. ಸೊ ರಾತ್ರಿ ನಾವ್ ಇಲ್ಲೇ ಬಂದು ಸ್ಟೇ ಮಾಡಿದ್ವಿ. ಪ್ಲಸ್ ನಮಗೋಸ್ಕರ ಅವರು ಪಾಪ ನಿನ್ನೆ ಎಲ್ಲ ಫಿಶ್ ಮಾಡಿ ಸೊ ಎಲ್ಲರಿಗೂ ಕೊಟ್ರು. ಅಂಡ್ ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಲೇಟ್ ಆಗಿತ್ತು. ಸೊ ಹಾಗಾಗಿ ನಾನು ಯಾವುದೇ ವ್ಲಾಗ್ ಮಾಡಿಲ್ಲ. ಅಂಡ್ ಇಲ್ಲಿ ಕೂಡ ನಿಮ್ಗೆ ಬೀಚಸ್ ಇದೆ ಈ ಊರಲ್ಲಿ. ಸೊ ಅದನ್ನು ತೋರಿಸ್ಕೊಡ್ತೀನಿ. ಅಂಡ್ ಎಲ್ಲರೂ ಇನ್ನ ಮಲಗಿದ್ದಾರೆ. ನಾವಿದ್ದು ಫ್ರೆಶ್ ಅಪ್ ಆಗೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಡೇ 2. ಸೊ ಬನ್ನಿ, ಇವತ್ತು ಯಾವ್ಯಾವ್ದು ಪ್ಲೇಸಸ್ ನ ಕವರ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಅಂಡ್ ಯಾರ್ಯಾರು ಇದ್ದಾರೆ ಬನ್ನಿ, ಇವಾಗ ಎದ್ದಿದ್ದಾರೆ ತೋರಿಸ್ತೀನಿ. ಹಾಯ್, ಬೆಳಗ್ಗೆ ಫೋನ್ ಕತೆ. ಇಲ್ಲೊಂದು ಕ್ಯಾಂಡಿಡೇಟ್ ಈಗ ಗೆದ್ದಿದ್ದಾರೆ. ಬಟ್ ಜಾಗ ಮಾತ್ರ ಸಕ್ಕತ್ತಾಗಿದೆ ಗೈಸ್. ನಾವು ಬೆಂಗಳೂರಲ್ಲಿ, ಮೈಸೂರಲ್ಲಿ ಅಲ್ಲಿ ಒಳಗಡೆ ಮಲ್ಗೋನೆ. ಬೆಂಗಳೂರಲ್ಲೆಲ್ಲ ಒಳ್ಳೆ ಆ ಸೌಂಡ್ ಈ ಸೌಂಡ್ ಅಂದ್ರೆ ಇಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ನಾವು ಒಳಗಡೆ ನಿದ್ದೆ ಮಾಡೋದ್ವಿ. ಇನ್ನು ಮಿಕ್ತವ್ರು ಅಲ್ಲಿದ್ದಾರೆ, ಅವ್ರನ್ನೂ ತೋರಿಸ್ಕೊಡ್ತೀನಿ ಬನ್ನಿ, ಹೋಗೋಣ ಅವಾಗ. ಸೊ ಒಂಥರ ಚೆನ್ನಾಗಿದೆ ಗೈಸ್ ವೆದರ್. ಮಿಕ್ಕಿದ ಕ್ಯಾಂಡಿಡೇಟ್ಸ್ ಎಲ್ಲ ಎಲ್ಲಿದ್ದಾರೆ ನೋಡಿ. ನನಗ್ ತತ್ತಿ ಎಲ್ಲ ನೋವು ಬಂದ್ಬಿಟ್ಟೈತೆ. ಇಲ್ಲೂ ಸಕ್ಕದಾಗಿದೆ ಗೈಸ್ ಜಾಗನು. ಸೊ ಆಮೇಲೆ ಸಿಗ್ತೀವಿ. ಎಲ್ಲ ಇಲ್ಲಿ ಕೂತಿದ್ದಾರೆ, ಎಲ್ಲರೂ ರೆಡಿ ಆಗುತ್ತೆ. ಆಮೇಲೆ ಹೊರಡ್ಬೇಕು ಬೀಚ್ ಹತ್ರ ಹೋದಾದ್ಮೇಲೆ ಸಿಗ್ತೀವಿ. ಈಗ ಓಕೆ, ಕೊನೆಗೂ ಪೇಸ್ಟ್ ಸಿಕ್ಕೈತ್ ನೋಡಿ. ಯಾವ ಬ್ರಷ್ ಅಂತ ತಗೊಂಡಿದೆ ಕೈ ಗಿಡಿ. ಅಯ್ಯೋ ಸಾಕು, ಏನ್ ಸಿಕ್ತು ಅನ್ಬಿಟ್ಟು. ಕೊನೆಗೂ ನಮ್ಗೆ ಪೇಸ್ಟ್ ಸಿಕ್ತು. ಫೈನಲ್ ಆಗಿ ಅಯ್ಯೋ ಪೇಸ್ಟ್ ಹಾಕ್ಸ್ಕೊಂಡಿಲ್ವ ನೀವೆಲ್ಲ. ಸಿಕ್ಕಿದಾಗ ಬ್ರಷ್ ಮಾಡಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ ನಿಮ್ಗೆ. ನಿಮ್ಗೆ ಎದ್ದೇ ಇರಲ್ಲ ಯಾರು, ಆಗ್ಲಿ ಪೂಜೆ ಮಾಡ್ತಾರೆ. ಇದಿಷ್ಟಕ್ಕೆ 50 ಮನೆ ಇದಾವೆ, ಹಂಗೆ ಕಾಣಿಸೋದೇ ಇಲ್ಲ. ಎಲ್ಲ ಅಲ್ಲೊಂದಿಲ್ಲ ಈ ಸರೌಂಡ್ ಇಲ್ಲಿಂದ ಇವ್ರ ಫ್ಯಾಮಿಲಿನೇ ಅಂತ 50 ಮನೆ ಇದಾವೆ. ಅಕ್ಕ ಅವ್ರು ಹಿಂದೂಗಳ ಇಲ್ಲ, ಬೈ 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 ಅಂತಲೇ ಅದು ಮಾತಾಡ್ತಾ ನಾವೀಗ ಅಡೋವಲ್ವಾ ಹಂಗೆ ಅವ್ರಪ್ಪ ಹೋಗಿ ಅಂತ ಅಂದ್ಬಿಟ್ಟು ಒಟ್ಟಿಗೆ ಸೇರಿರ್ತಾರೆ. ಚಿಕ್ಕಪ್ಪನ ಅವ್ರು ನೋಡಿದ್ರೆ ಸಣ್ಣಕ್ ಬಂದಿರಲ್ಲ ಅವಾಗ್ಲೇ. ಬನ್ನಿ ಹೋಗೋಣ, ಕಂಪ್ನಿ ಕೊಡಕ್ಕೆಲ್ಲ ಬನ್ನಿ ಬನ್ನಿ ಜನರೇ, ಬನ್ನಿ ಚಿಕ್ಕಮಂಗ್ಳೂರು ಕಡ್ರೆ ಎದ್ದು ಮೀಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ಕಿಪಿ ಚಿಕ್ಕಮಂಗ್ಳೂರ್ ಅವ್ರಾ? ಮುಖ ತೊಳಿಬೇಕು, ಬಾತ್ರೂಮ್ ಹೋಗ್ಬೇಕು. ಎಲ್ಲ ಎತ್ಕೊಡ್ಬೇಕಾ? ಎಲ್ಲಿಗೆ? ಅಲ್ಲಿಗ ನಡಿ ಬಂದು ಹಿಂಗ್ ಹಿಡ್ಕೊ, ಹಿಂಗೆ ಹಿಂಗೆ. ಹಾ ಬನ್ನಿ ಹೋಗೋಣ ಗೈಸ್. ಹೋಗೋಣ. ಟೀ ಮಾಡ್ಬಿಟ್ಟು ಈಗ ಟೀ ಕುಡ್ಕೊಂಡು ನೆಕ್ಸ್ಟ್ ಮುರುಡೇಶ್ವರಕ್ಕೆ. ಬೀಚ್ ಈ ಬೀಚ್. ಹಾ ಕರೆಕ್ಟ್, ಈ ಬೀಚ್ ಹೋಗ್ಬಿಟ್ಟು ಮುರುಡೇಶ್ವರ ನೇಚರ್ ಸಖತ್ತಾಗಿದೆ. ಅಲ್ಲಿ ಟೀ ಮಾಡ್ತಿದ್ದಾರೆ. ಬನ್ನಿ ಟೀ ಮಾಡಕ್. ರೋಡಲ್ಲೇ ಎಲ್ಲ ಮಾಡ್ತವ್ರೆ. ಲೋಕಿ ಟೀನ ಇಲ್ಲ ಅರ್ಚನಾ ಟೀನ ನೋಡ. ಅರ್ಚನಾ ಟೀ, ಟೀ ಕಾಫಿ. ಬಿಗ್ ಬಾಸ್ ಅಲ್ಲಿ ಗೈಸ್ ಇವಾಗ ಧ್ರುವಂತವ್ರು ಹಂಗೆ ಹೇಳಿದಾರಲ್ಲ, ನಿಮ್ಗೆ ಟೀ ಕೊಬ್ಬು ಅಂದ್ರೆ ಏನ್ ಹೇಳಿ. ಈ ಕಡೆ ಓಕೆ, ಟೀ ಎಲ್ಲ ಮಾಡಾದ್ಮೇಲೆ ಸಿಗೋಣ ಬರ್ರಿ. ಓಕೆ, ನೇಚರು ಬಿಸಿಲು ಎಲ್ಲ ಸಾಕಾಗೈತೆ. ಮಕ್ಕಳಾಗ್ಲೇ ಸ್ಕೂಲ್ ಹೋಯ್ತಾರೆ. ನಾವು ಟ್ರಿಪ್ ಬಂದಿದೀವಿ ಅಷ್ಟೇನಾ. ನೀವು ಬಂದ ತಕ್ಷಣ ರೆಡಿ ಮಾಡೋದಕ್ಕೆ ಕ್ಯಾಮ್ರಾ ಕೈಗೆ ನೀನೆ ಮುಚ್ಕೋ. ಹಿಂಗೆ ಇಲ್ಲ, ಅಲ್ಲಿ ಬೀಳ್ತಾ ಇಲ್ಲ. ಇದೆ ನೋಡಿ.
ಇಲ್ಲೇ ಟೀ ಕಾಯಿಸ್ತವ್ರೆ. ಇವರು ಯೂಟ್ಯೂಬರ್ ಅನ್ಸುತ್ತೆ, ನಮ್ ನಿತಿನ್ ಬೈ ತರ. A few moments later. ಸೊ ಗೈಸ್ ಇವಾಗ ಇಲ್ಲಿ ಬೀಚ್ ಹತ್ರ ಬಂದಿದೀವಿ. ಇಲ್ಲಿ ನೋಡಿ ಯಾವ ತರ ಇದೆ ಶಪ್ಪ. ಅಂದ್ರೆ ಇಲ್ಲಿ ಫುಲ್ಲು ಏನು ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಅಲೆ ಬರ್ತಿದೆ. ಸೊ ಹಾಗಾಗಿ ಅಲ್ಲೇ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಭಟ್ಕಲ್ ಹತ್ರ ಬಂದ್ಬಿಟ್ಟು ತೆಂಗಿನ ಉಂಡಿ ಅಂತ ಊರು. ಸೊ ಊರು ಅಟ್ಯಾಚೇ ಸಮುದ್ರ ಇರೋದು. ಸೊ ಬನ್ನಿ, ಇಲ್ಲಿ ನೋಡಿ ಅಲ್ಲಿಂದ ಬಂದಿದ್ದೀವಿ, ಅಷ್ಟು ದೂರದಿಂದ ಬಂದಿದ್ದೀವಿ ಅಲ್ಲಿಂದ. ಸೊ ಇಲ್ಲೂ ಏನೋ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಮತ್ತೆ ನೆಕ್ಸ್ಟು ಮುರುಡೇಶ್ವರಕ್ಕೆ ಹೋಗ್ಬೇಕು. ಸೊ ಮತ್ತೆ ಬಿಸಿಲು ಗೈಸ್ ಕಾಣಿಸ್ತಾನೆ ಇಲ್ಲ. ಸೊ ಬನ್ನಿ, ಅಲ್ಲಿದ್ದಾರೆ ಅವರು, ಎಲ್ಲ ರೆಡಿಯಾಗಿರೋದನ್ನ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ ಗೈಸ್. ವ್ಯೂ ಮಾತ್ರ ಸಕ್ಕದಾಗಿದೆ. ಅದೇನೆ ಗೈಸ್ ಇಲ್ಲಿ ನೇತ್ರಾಣಿ ಸ್ಕೂಬಾ ಡೈವ್ಗೆಲ್ಲ ಹೋಗೋದು ಅದೇನೆ. ಸೊ ಈ ಕಡೆ ಏನು ಅಲ್ಲಿದೆಯಲ್ಲ ಅದನ್ನ ಬಿಟ್ಟು ಆ ಕಡೆಗೆ ಹೋದ್ರೆ ಅಲ್ಲಿ ಮುರುಡೇಶ್ವರನು ಕೂಡ ಕಾಣಿಸುತ್ತಂತೆ. ಸೊ ತುಂಬಾ ಎಲ್ಲ ನಿಯರೆಸ್ಟ್ ಆಗಿದೆ ಇಲ್ಲೆಲ್ಲ. ಎಲ್ಲರೂ ಅವರು ಬೇಕಾದಾಗೆಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ಸೊ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ. ಸೊ ಕ್ಯಾಮ್ರಾ ಮ್ಯಾನ್ ಇಲ್ಲಿದ್ದಾರೆ ನೋಡಿ, ಫೋಟೋ ಹೊಡ್ಸ್ಕೋಬೇಕು ಅಂತಾನೆ ರೆಡಿ ಆಗಿರೋದು. ಅಲ್ಲಿ ನೋಡಿ ಕಪಲ್ ಫೋಟೋ ತೆಗಿತಾವನೆ, ಇವ್ನು ನೋಡಿ ಬಟ್ ಸಕ್ಕದಾಗಿದೆ ಗೈಸ್. ಹೆವಿ ಬಿಸಿಲು ಆದ್ರೆ ನಮ್ಮ ಅಣ್ಣ ಫೋಟೋಗ್ರಾಫರು ಮತ್ತೆ ಅವ್ರ ಫ್ರೆಂಡು ಅವ್ರ ಮನೇಲೆ ನಾವಿದ್ದಿದ್ದು, ಇವ್ರ ಮನೇಲಿ ಫೋಟೋ ತೆಗಿತಿದ್ದಾನೆ ನೋಡಿ. ಹೆವಿ ಬಿಸಿಲಿದೆ, ಬಿಸಿಲಿರೋ ಕಾರಣ ಎಲ್ಲರೂ ಮಿಕ್ತವರೆಲ್ಲ ಅಲ್ಲೇ ಇದ್ದಾರೆ. ಅಲ್ಲಿ ಈಗ ನಾವೆಲ್ಲ ಜಸ್ಟ್ ಇಲ್ಲಿದ್ದೀವಿ. ಸೊ ನಾವೆಲ್ಲ ಇವಾಗ ಇದು ನೋಡ್ಕೊಂಡು ಪ್ಲೇಸ್ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು. ವಯಸ್ಸೆಲ್ಲ ಬಂದಿದ್ದೀವಿ. ಲೀಲಾ ಬಂದ್ಬಿಡು ಲೀಲಾ. ಎಲ್ಲ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಆಲ್ರೆಡಿ ನಾಷ್ಟನೂ ಮಾಡಿಲ್ಲ, ನಾಷ್ಟನೂ ಇಲ್ಲ, ಏನಿಲ್ಲ. ಆಲ್ರೆಡಿ ನಮ್ಗೆಲ್ಲ ಸುಸ್ತು ಜಾಸ್ತಿ ಆಗಿದೆ. ಬಂದ್ರು ನೋಡಿ ಎಲ್ರು ಈಗ. 50 ಫೋಟೋ ತಗೊಂಡು 4 ಫೋಟೋ ಅಂತಾನ. 50 ಬೇಕು ನನ್ಗೆ. ಎಲ್ಲ ಸುಸ್ತಾಗ್ಬಿಟ್ಟವ್ರು, ನಡ್ಕ ಬಂದೆ ಸುಸ್ತಾಗ್ಬಿಟ್ಟವ್ರು ಎಲ್ರು. ಗೈಸ್ ಇಲ್ಲಿ ಎಲ್ಲ ಮನೇಲಿ ತುಳಸಿ ಕಟ್ಟೆ ಅಂತೂ ಕಂಪಲ್ಸರಿ ಇದೆ. ಪ್ಲಸ್ ಎಲ್ಲ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಸೊ ಎಲ್ಲ ಮುಗಿಸ್ಕೊಂಡು ಉಡುಪಿಲಿ ಓಕೆ ಅದಕ್ಕೋಸ್ಕರ ನೋಡಿ ಅಲ್ಲೂ ಕೂಡ ಇದೆ, ಬಟ್ ಇಲ್ಲಿ ಕಾಣಿಸಲ್ಲ. ಅಲ್ಲಿದೆ ನೋಡಿ. ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದ್ವಿ. ಎಲ್ಲ ಆಲ್ರೆಡಿ ಹೊರಟೋಗಿದ್ದಾರೆ, ನಾವೇ ಲೇಟು. ಸೊ ಈಗ ಟಿ ಟಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಾಷ್ಟನೂ ಮಾಡಿಲ್ಲ ಗೈಸ್, ಎಲ್ಲ ಬರೀ ಫೋಟೋ ಶೂಟ್ ಅನ್ಕೊಂಡು ನಾಷ್ಟನೂ ಮಾಡ್ದೇನೆ ಎಲ್ಲ ಬಂದ್ಬಿಟ್ಟಿದೀವಿ. ಈಗ ನೋಡಿದ್ರೆ ಎಲ್ಲರಿಗೂ ಹೊಟ್ಟೆ ಹಸಿತೈತೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಹಂಗಾಯ್ತು ಈಗ ನಮ್ ಕತೆ. ಸೊ ಹೋಗೋಣ ಬನ್ನಿ, ಹೋಗಿ ಸ್ವಲ್ಪ ನಾಷ್ಟ ಎಲ್ಲ ತಿನ್ಕೊಂಡು ಹೊರಡೋಣ. ಗೈಸ್ ಎಲ್ಲ ನಾಷ್ಟಕ್ಕೆ ಬಂದಿದ್ದೀವಿ ನೋಡಿ. ಬರೀ ಇಡ್ಲಿ ಯಾರಿಗೂ ಹೋಯ್ತಲ್ಲ ಅದು ತಿಂತಾ ಇದ್ದೆ. ಅಣ್ಣ ಮಂಗ್ಳೂರ್ ಬನ್ನಿ, ಹೆಂಗೈತೆ? ಬನ್ನು ಚೆನ್ನಾಯ್ತಾ? ಆಯ್ತು ತಿನ್ನಿ. ಶಿವ ನೋಡಿ ಹೆಂಗ್ ತಿಂತಾನೆ. ನನಗೆ ಆಕ್ಚುಲಿ ಇಡ್ಲಿ ತಿನ್ನೋದೇ ಇಲ್ಲ. ಸೊ ಇಲ್ಲಿ ಸ್ಪೆಷಲ್ ಇದು ತಗೊಳ್ತೀನಿ. ನೀನ್ ಯಾಕೆ ರಕ್ಷಿತನ ತರ ಆಗೋದ ಇದು ಅದು ಅನ್ಕೊಂಡು ನಾವು ರಕ್ಷಿತ್
ಎಲ್ಲ ನಾಷ್ಟ ತಿಂದಾದ್ಮೇಲೆ ಸಿಗ್ತೀನಿ guys. ಅಯ್ಯೋ ಬೇಡಪ್ಪ. ಧನುಗ್ ನಿಂಗೆ ಗೊತ್ತಾ ರಕ್ಷಿತಾ? ನೋಡಿ ಗೈಸ್, ನಮ್ಗೆ ಯಾರಿಗೂ ಗೊತ್ತಿಲ್ಲ ರಕ್ಷಿತಾ ಎಲ್ಲಿ ಅವ್ರ ಮನೆ ಎಲ್ಲಿ ಅಂತ. ಧನುಗ್ ಗೊತ್ತಂದ್ರೆ ಈಗ ನೆಕ್ಸ್ಟ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಆಕ್ಚುಲಿ ನೆನ್ನೆ ಫೋನ್ ಮಾಡಿದ್ರು. ಬಿಗ್ ಬಾಸ್ ಇಂದಾನೆ ಫೋನ್. ಇಲ್ಲ ಅವ್ರ ಮನೆಯಿಂದ. ನಿಮ್ಗೆ ಎಲ್ಲಿದ್ದೀರಾ ಗೊತ್ತುಂಟಾ ನಿಮ್ಗೆ ಅಂದ್ರ? ಕಂಬಳ ಇದೆ, ರೇಸ್ ಉಂಟು, ಬಂದ್ಬಿಡಿ. ಮಂಗ್ಳೂರ್ ಬನ್ಸ್ ಟೇಸ್ಟ್ ಯಾರಿಗೆ ಖಾರದ ಕೇಳಿ, ಖಾರದ ಕೊಡಲ್ವಾ? ಎಲ್ರು ಮಂಗ್ಳೂರ್ ಬನ್ನ ತಕ್ಷಣ ಬಾಯಲ್ಲಿ ತಿಂದ್ರೆ ಅವನು ಮೂಗಲ್ ಮೂಸ್ತಾವ್ನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನಮ್ಗೆ ಮಂಗಳೂರು ಬನ್ನಿಗಿಂತ ಟೀ ಬಂದ್ಬೇಕು. ಎಲ್ಗೋದ್ರು ಕೊಳ್ತರು ಬುದ್ಧಿ ಬಿಡಲ್ಲ. ಶಿವು ಬಾಯಲ್ಲಿ ತಿನ್ನಕ ಮೂಸ್ಕೊಡ ಜಾಸ್ತಿ. ನಾನು ಒಡ್ಡ ಸ್ವಲ್ಪ ಬಿಗಿ ಆಯ್ತು ತಿಂಗಳು. ಆಮೇಲೆ ಎಲ್ರು ನ್ಯೂಸ್ ಹಾಕ್ಬಿಟ್ರೆ ನ್ಯೂಸ್ ಅಯ್ಯೋ ಅಣ್ಣ, ಅಯ್ಯೋ ಅಲ್ಲಿ ಅಯ್ಯೋ ಅಣ್ಣ ಹಿಂಗ್ ಬಿಟ್ಬಿಟ್ರಲ್ಲ ಅಣ್ಣ ನೀವು. ಹೆಂಡ್ತಿಗ್ ನೋಡಿದ್ರೆ ಗಾಬರಿ ಆಗಿ ಗಾಸ್ ಆಗೋಗಿತ್ತು. ಅಯ್ಯೋ ನನ್ ಗಡ್ಡಿ ಫುಲ್ಲು ಏನು ಎಲ್ಲ ಮುರುಡೇಶ್ವರ ಅನ್ಕ ನಿನ್ನೆ ತಲೆ ತಲೆ ಮುಡಿಯಲ್ಲ ನೀನ್ ನೋಡ್ತೆ ಕನ್ನಡಿ. ಹುಡುಗಿ ಎಲ್ಲ ಹೋಯ್ತು ಎಂಟಿ ಅಂತ್ಯಾ? ಎಲ್ಲ ಅಲ್ಲಿ ಬ್ರೋ ಫಸ್ಟ್ ಹಾಕಿದ್ರು ಅಲ್ಲಿ ಈ ಕಡೆಯಿಂದ ಫಸ್ಟ್. ಹೆಂಗಿದೀವಿ ಈಗ ಸೊ ಗೈಸ್, ಇವಾಗ ಮುರುಡೇಶ್ವರ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕು. ಬಟ್ ಏನಂತಂದ್ರೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಫಸ್ಟು ಊಟ ಕೊಡ್ತಿದಾರಂತೆ, ಹೋಗಿ ಊಟ ಮುಗಿಸ್ಕೊಂಡು ಬರಬೇಕು. ಸೊ ಬನ್ನಿ ಇಲ್ಲ ಯಪ್ಪ, ಫಸ್ಟ್ ಟೈಮ್ ನಾನು ನೋಡ್ತೀರಿ ಹೆಂಗಿದೀವಿ ನೋಡಿ ಗೈಸ್. ಇಲ್ಲಿ ಮೇಲ್ಗಡೆ ಪೂರ್ತಿ ವ್ಯೂ ಹೆಂಗಿದೆ ಅಂತ ನೋಡೋಕ್ಕೆ. ಸೊ ಇಲ್ಲಿ ಲಿಫ್ಟ್ ಇದೆ, ಲಿಫ್ಟಲ್ಲಿ ಮಕ್ಕಳಿಗೆ 10 ರೂಪಾಯಿ, ದೊಡ್ಡವ್ರಿಗೆಲ್ಲ 20 ರೂಪಾಯಿ ಅಂತೆ. ಸೊ ನೋಡೋಣ, ಇವಾಗ ತಗೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ, ಹೋಗ್ತೀವಿ. ಹೋದ್ರೆ ನಿಮಗೆ ವ್ಯೂ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಫ್ಯಾನ್ ಏನೋ ಕಾಣಿಸ್ತೈತೆ ಕೆಳಗೆ ಬೀಳ್ತಾವೆಲ್ಲ ಅದು ಕಾಣಿಸ್ತಾರೆ. ಕೆಳಗೆ ಈಗ ನೋಡ್ಕೊಂಡ್ ಬಂದ್ವಿ. ಚೆನ್ನಾಯ್ತಣ್ಣ ನಿನಗೆ ಶಿವ? ನೋಡಿಗೋಸ್ಕರ ಬಂದಿದ್ದ. ಇದು 4th ಟೈಮ್ ಬರ್ತಾರೆ. ಹೌದಾ? ಅಯ್ಯೋ ನಾನು ಫಸ್ಟ್
ಎಲ್ಲ ಹೋಗ್ತಾ ಇದೀವಿ. ವಿಡಿಯೋ ಯಾವ್ದಿದು ಯಾವ ಪ್ಲೇಸ್ ಇದು? ಇವಾಗ ಮುರುಡೇಶ್ವರ. ಈಗ ಮುರುಡೇಶ್ವರದಿಂದ ನಾವು ಅಪ್ಸರಕೊಂಡ ಫಾಲ್ಸ್ಗೆ ಬಂದಿದ್ದೀವಿ. ಮುರುಡೇಶ್ವರದಲ್ಲಿ ಏನು ಅಂತ ಅಂದ್ರೆ ದರ್ಶನ ಎಲ್ಲ ಆಯ್ತು, ಬಟ್ ಪ್ರಸಾದ ಏನು ಸಿಗ್ಲಿಲ್ಲ. ಸೊ ಈಗ ಅಪ್ಸರಕೊಂಡ ಫಾಲ್ಸ್ಗೆ ಬಂದಿದ್ದೀವಿ. ನೋಡೋಣ ನೀರ್ ಎಷ್ಟು ಬರ್ತೈತಿ ಏನೋ ಇದು ಗೊತ್ತಿಲ್ಲ. ಆನೆಕೊಂಡನು ಓಡಾಡುತ್ತಂತೆ. ಆನೆಕೊಂಡ ಹಾ. ಸೊ ನೋಡೋಣ ಗೈಸ್, ಆಲ್ರೆಡಿ ಟೈಮ್ ಆಗಿದೆ, ಊಟ ಇಲ್ಲ ಏನಿಲ್ಲ. ಸೊ ನೋಡುವ, ಅಪ್ಸರಕೊಂಡ ಬೀಚ್ಗೆ ಬಂದಿದೀವಿ. ಬೀಚ್ ಅಂತೀನಿ, ಫಾಲ್ಸ್ಗೆ. ಊಟ ಹೇಳ್ತಾಳೆ. ಊಟ ಇಲ್ವಲ್ಲ, ತಲೆ ಕೆಟ್ಟೋಗಿದೆ ನನ್ಗೆ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಸ್ನೀಕರ್ಸ್ ತಿನ್ನಕ ಅದ್ನೂ ಇಲ್ಲ, ಅದು ಇಲ್ಲ. ಲೇ 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 ಇಲ್ಲಿ ನೋಡ್ರಿ, ಫೋಟೋ ತೆಗಿತಾನೆ, ಯಾತ್ಕು ಬ್ಯಾರ್ದೇ ಇರಂಗ್ ತೆಗಿತಾನೆ ಇವ. ಮನೆಗೆ ಯಾರ್ಯಾರು ಯಾವ ತರ ನೀರ್ ಜಾಸ್ತಿ ಇದೆಯೋ ಏನೋ ಗೊತ್ತಿಲ್ಲ. ಫಾಲ್ಸ್ ಚೆನ್ನಾಗಿದೆ ಅಂತಾನೆ ರಿವ್ಯೂಸ್ ನ ನೋಡಿದೀನಿ. ಸೊ ವಿಲ್ ಸಿ. ಸೊ ಲೆಟ್ಸ್ ಗೋ. ಎಲ್ಲ ಬಂದಿದ್ದೀವಿ ಬ್ಯಾಟ್ರಿ ಖಾಲಿ ಕ್ಯಾಮ್ರಾದಲ್ಲಿ. ಇದೇ ಅಪ್ಸರಕೊಂಡ ಫಾಲ್ಸ್, ಎಲ್ಲ ನೋಡ್ಕೊಳ್ಳಿ. ಬರ್ರೋ ಹುಡುಗ್ರ. ಅಪ್ಸರಕೊಂಡ ಬೀಚ್ ನೋಡ್ಕೊಂಡು ಇವಾಗ ಹೊರಟಿದೀವಿ. ಆಲ್ರೆಡಿ ಎಲ್ರು ಹೊಂಟವ್ರು, ನಾನು ಇವನ್ ಮಾತ್ರ ಇರೋದು. ಬಟ್ ಆದ್ರೂ ಗೈಸ್ ಇಲ್ಲಿ ರೀಲ್ಸ್ ಮಾಡಕ್ ನೋಡಿ ಯಾವ ರೇಂಜಿಗೆ ತಲೆ ಕೆಡ್ಸ್ಕೊಂಡವ್ರೆ ಅಂತ. ಅಯ್ಯೋ ಇಲ್ಲ ಫೋನ್ ಎಲ್ಲ ಟಿಟಿ ಅವರೆಲ್ಲ ಬಂದು ನಮಗ್ ಸಪೋರ್ಟ್ ಮಾಡ್ತಾ ಇದಾರೆ. ಒಂದ್ ಟಿಟಿ, ಒಂದ್ ಬಸ್ಸು ಎಲ್ಲ ಬಂದ್ಬಿಟ್ಟಿದ್ರಿ. ಸ್ವಲ್ಪ ವಿಡಿಯೋಗ್ರಾಫರ್ ಫ್ಯಾನ್ಸ್ ಫಾಲೋವರ್ಸ್ ತುಂಬಾ. ಮಾಡ್ರಿ ಮಾಡ್ರಿ. ಬಿಸಿದು ಹಣ ಎಷ್ಟು ಹಣ ಹಂಗ ಮದುವೆ ಆಗಿಲ್ವಣ? ಬಿಸಿ ಬಿಸಿ ಮಾಡ್ಕೊಂಡ್ ಚೆನ್ನಾಗ್ ಮಾಡಿದಾರಾ? ನಮ್ ಬಾತ್ಗೆ ಎಷ್ಟ್ ಜನ ಫ್ಯಾನ್ಸ್ ಇದಾರೆ ಗೊತ್ತಾ? ನೋಡಿ ಬಂದಿರೋದು 3 ದಿನ ಟ್ರಿಪ್ಪಿಗೆ ನಾವ್ ಯಾವ ರೇಂಜ್ಗೆ ಲಗೇಜ್ಗಳನ್ನ ತಗೊಂಡ್ಬಂದಿದ್ದೀವಿ. ಓಕೆ, ಎಷ್ಟು ದಿನ ಟ್ರಿಪ್ ಬಂದಿದ್ವಿ? 2 ದಿನ ಅಂತ ಬಂದು 3 ದಿನ ಆಯ್ತು. 2 ದಿನಕ್ಕೆ ಈ ಬಟ್ಟೆ ಇನ್ನು 5 ದಿನ ಏನ್ ಕೊಡ್ತೀವಿ? ಅದೇ ತೋರಿಸ್ತಾ ಇರೋದು. ಇಲ್ಲಿ ನೋಡಿ ಯಾವ ರೇಂಜಿಗೆ ತಗೊಂಡಿದೀವಿ ಬಟ್ಟೆಗಳು. ಆಕ್ಚುಲಿ ಟ್ರಿಪ್ ಬಂದಿಲ್ಲ, ಮನೆ ಬಾಡಿಗೆ ತಗೊಳಕ್ ಬಂದಿದ್ದೀವಿ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಪ್ಲಸ್ ಗೈಸ್ ಇವಾಗ ನಾವು ಹೋಮ್ ಸ್ಟೇ ಕೂಡ ಮಾಡಿದ್ವಿ. ಸೊ ಎಲ್ಲರೂ ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದೀವಿ. ಎಲ್ಲರೂ ಯಾವ ತರ ಆಗೋಗಿದೆ ಅಂದ್ರೆ ಎಲ್ಲರಿಗೂ ಕಾಲು ನೋವು, ಮತ್ತೆ ಎಲ್ಲ ಕಡೆ ಹೋಗಿ ಲೇಟು ಯಾವಾಗ್ಲೂ ಲೇಟ್ ಮಾಡ್ಕೊಂಡೇ ಬಂದ್ವಿ. ಇವತ್ತು ಒಂದು 4 ಬೇಗ ಊಟ ಮಾಡಿ ಮಲ್ಗಿರೋದು.
ಬೇಗ ಅಂದ್ರೆ ಮಧ್ಯಾಹ್ನ ಊಟ ಆಗಿಲ್ಲ, ಅದಕ್ಕೆ ಬೇಗ ಮಾಡ್ಬೇಕು. ಬೆಳಿಗ್ಗೆಯಿಂದ ಆಕ್ಚುಲಿ ನಾವು ಊಟನೇ ಮಾಡಿಲ್ಲ. ಬೆಳಿಗ್ಗೆ ಒಂದೆರಡು ಇಡ್ಲಿ ತಿಂದಿದ್ದು ಅಷ್ಟೇ, ಬರೀ ಅದು ತಿನ್ನೋದು ಬ್ಯಾಡ್ವೋ, ಈಗ ಚೆನ್ನಾಗಿದ್ರೆ ಬಲವಂತದಿಂದ ತಿಂದಿದ್ವಿ. ಸೊ ಅಷ್ಟೇ. ಇವಾಗೆಲ್ಲ ತಿನ್ಕೊಂಡು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದೀವಿ. ನಾಳೆ ಹಂಗೆ ಆನ್ ದ ವೇ ಎಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಂಡು ನಾವು ಬೆಂಗಳೂರು ಅಂತೀವಿ, ನಮ್ಮ ಊರ್ ಕಡೆಗೆ ಹೊರಡ್ತೀವಿ. ಸೊ ಇವತ್ತಿನ ಅಪ್ಡೇಟ್ ಇಷ್ಟು. ಸೊ ನಾಳೆ ಮತ್ತೆ ಸಿಗುವ. ಬಾಯ್.